ತಮ್ಮ ಬಿಳಿ ಅನಿಸಿದ್ದ ಆ ಕೋಟೆ ಗೋಡೆ ಒಳಗೆ ಹೋಗುವುದು ಹೇಗೆ ತಮ್ಮ? ಅದು ನೋಡು, ಆ ಮುಳ್ಳಗಸಿ ಬಾಗಿಲಿಗೆ ಉಕ್ಕಿನ ಕೀಲಿಯನ್ನು ಹಾಕಿದ್ದಾರೆ ತಮ್ಮ. ತಡೆಯಣ್ಣ ಭಂಡಾರ ಹೊಡೆಯುತ್ತೇನೆ. ಜೈ ಗುರು ಸೋಮಲಿಂಗೇಶ್ವರ. ಅದು ನೋಡೋಣ, ಉಕ್ಕಿನ ಕೀಲಿ ಸರಿ ಇತ್ತು. ನಡೆಯಣ್ಣ, ಒಳಗೆ ಹೋಗೋಣ. ಆಗಲಿ ತಮ್ಮ. ಕೋಟೆಗೋಡೆ ಅಂತೂ ಭಂಡಾರ ಹೊಡೆದು ಜಿಗಿದು ಬಂದಂತೆ ಹೋಯ್ತು. ತಂದೆ ಹೇಳಿದ ಪ್ರಕಾರ ತೇಜಗಳನ್ನೆಲ್ಲ ಕೈವಶವಾದವು ತಮ್ಮ. ತಂದೆ ತಾಯಿ ಗುರು ಸೋಮಲಿಂಗೇಶ್ವರ ದಯದಿಂದ ಈ ಸ್ಥಾನಕ್ಕೆ ಬಂದಂತಾಯ್ತಣ್ಣ. ಸ್ವಲ್ಪ ಹೊತ್ತು ಆರಾಮದಿಂದ ಇಲ್ಲ ವಿಶ್ರಾಂತಿ ತೆಗೆದುಕೊಳ್ಳೋಣ. ಆಗಲಿ ತಮ್ಮ. ಆಗಲಿ ತಮ್ಮ. ಕುದುರೆಗಳನ್ನು ಬಿಟ್ಟು ಬಿಡು ಅಡ್ಡಾಡಿ ಮೈಯಲ್ಲಿ. ಬೇಡಣ್ಣ, ಕುದುರೆಗಳನ್ನು ಬಿಟ್ಟರೆ ಎಲ್ಲ ಹೂಗಳು ಹಾಳು ಮಾಡುತ್ತವೆ. ಕಟ್ಟುತ್ತೇನೆ. ಕಟ್ಟುವುದು ಬೇಡ ತಮ್ಮ, ಬಿಟ್ಟು ಬಿಡು ಅಡ್ಡಾಡಿ ಮೈಯಲ್ಲಿ. ಅಯ್ಯೋ ತಮ್ಮ, ನೀರಡಿಕೆ ಆಗಿದೆ. ಈ ಬಾವಿಯಲ್ಲಿ ನೀರ ಕುಡಿಯೋನು ಬಾ ತಮ್ಮ. ಅಯ್ಯೋ ತಮ್ಮ, ಬಾಯಿಯು ಹಾಳು ಬಿದ್ದಿದೆ ನೋಡು ತಮ್ಮ. ತಡೆಯಣ್ಣ, ಭಂಡಾರ ಹೊಡೆಯುತ್ತೇನೆ. ಕುಡಿಯಣ್ಣ ನೀರು. ಆಗಲಿ ತಮ್ಮ. ಸ್ವಲ್ಪ ಹೊತ್ತು ಇಲ್ಲ ಆರಾಮದಿಂದ ಮಲಗಿಕೊಳ್ಳೋಣ. ಆಗಲಿ ತಮ್ಮ. ಇವ್ರು ಯಾರ ದೊಡ್ಡ ಶರಣಿದಾಗ ಕಾಣ್ತೈತಿ. ಅವ್ವ ಕೈಲಾಸದ ಹೂ ಬೀಳ್ತಾವಲ್ಲ ಯವ್ವ, ಒಡೆ ನಿಂತು ಹೂವಿನ ಗಿಡ ಜಿಗ್ತೈತಿ. ಸುತ್ತ ಭಂಡಾರ ಹೊಡೆದಾರ, ಕಂಬಳಿ ಆಶಾರ, ಭಂಡಾರ ಚೀಲಿಟ್ಟಾರ, ಬೆತ್ತಿಟ್ಟಾರ. ಇವ್ರು ಯಾರ ದೊಡ್ಡ ಮಹಾತ್ಮರಿದ್ದಾಗ ಕಾಣಿಸ್ತೈತಿ. ಇವ್ರನ್ನ ಎಚ್ಚರಿಸಿ ನಮ್ಮ ಮನೆಗೆ ಕರ್ಕೊಂಡು ಹೋಗ್ಬೇಕು. ಏ ತಮ್ಗೊಳ್ಳಿ ಹೇಳ್ರಪ್ಪ, ಹೇಳ ನಮ್ಮ ಮನೆಯವ್ರು ಬರ್ರಪ್ಪ. ಯಾಕಮ್ಮ, ಯಾಕೆ ಚೀರಿಕೊಳ್ಳಿವಿ? ಏನೋ ತಮ್ಗೊಳ್ರಿ, ನಮ್ಮ ತೋಟದಾಗ ಕುದುರೆಗಳನ್ನು ಬಿಟ್ಟು ಎಲ್ಲ ಹಾಳು ಮಾಡಿರಿ. ನಿಮ್ಮ ಮುದ್ದಾಡ್ತಾನ ನಮ್ಮ ರಾಜರ ಮುಂದೆ ಹೇಳ್ತೀನಿ. ಇಲ್ಲವಮ್ಮ, ನಮ್ಮ ಕುದುರೆಗಳು ಏನು ಮುಟ್ಟುವುದಿಲ್ಲ. ಹೇಳು ಹೋಗಮ್ಮ, ಹೇಳು ಹೋಗು. ಯಾವ ನಿಮ್ಮ ರಾಜರ ಮುಂದೆ ಯಾರು ನಿಮ್ಮ ರಾಜರ ಬಂದು ಕೇಳುತ್ತಾರೆ, ಕೇಳಲಿ. ಹೇಳುದಷ್ಟೇ ಯಾಕೆ ಅಣ್ಣ? ತಮ್ಮ ರಾಜರನ್ನು ಕರೆದುಕೊಂಡು ಬರಲಿ. ಹೋಗಮ್ಮ, ನಿಮ್ಮ ರಾಜರನ್ನು ಕರೆದುಕೊಂಡು ಬಾ, ಹೋಗು. ಏಯಪ್ಪ, ಏ ತಮ್ಗೊಳ್ರ, ಏನ್ ಚಲೋದ್ರಿ ಅಪ್ಪ. ನಾನು ಕೂಸ್ಕೊಳ್ರಿ, ನನ್ನ ಮೊಮ್ಮಕ್ಳ ನಮ್ಮ ಮನೆಯವನ್ ಬರ್ಯಪ್ಪ, ಬರ್ರಿ. ನಡಿಯಮ್ಮ, ಹೋಗೋಣ. ತಮ್ಗೊಳ್ರ, ಆಗಲಮ್ಮ. ಆಗಲಮ್ಮ ತಾಯಿ. ತಮ್ಮ ಬಿಳಿ ಅನಿಸಿದ್ದ ಹಾರಗಳನ್ನು ಎಷ್ಟು ಚೆನ್ನಾಗಿದೆ, ತೆಗೆದುಕೋತಮ್ಮ. ಆಗಲಿ ಅಣ್ಣ. ಏಯಪ್ಪ, ಹಾರ ತಗೋಬೇಡ್ರಿ ಯಪ್ಪ, ಕೊಳ್ಳ ಹಾಕೋಬೇಡ್ರಿ.
ಅವು ನಮ್ಮ ರಾಜರ್ ಮಾಡ್ತೀನಿ. ಹಿಂಗೆಲ್ಲ ಗಿಡಗಡ್ತನ ಮಾಡಿದ್ರ ನಮ್ಮ ರಾಜರ್ ಕರ್ಕೊಂಡು ಬರ್ತೀನಿ. ಹೋಗಮ್ಮ ಹೋಗು, ಹೇಳು ಹೋಗು, ಯಾವ ನಿಮ್ಮ ರಾಜರ ಮುಂದೆ ಹೇಳುದಷ್ಟೇ ಕಣ. ತಮ್ಮ ರಾಜರನ್ನ ಕರೆದುಕೊಂಡು ಬರ್ಲಿ. ಹೋಗಮ್ಮ, ನಿಮ್ಮ ರಾಜರನ್ನ ಕರೆದುಕೊಂಡ ಬಾ, ಹೋಗು. ಇದು ನೋಡ್ರಿ ರಾಜರ, ನಿಮಗ್ ಮಾಡಿಟ್ಟ ಹಾರ ತುರಾಯಿಗಳು ಹ್ಯಾಂಗ ಗೋಳ ಹಾಕೊಂಡ್ ನಿಂತಾರ. ಕೇಳಿದ್ರ ನನಗೆ ಹುಡ್ಯಾಕ ಬರ್ತಾರ. ಇವ್ರನ್ನ ವಿಚಾರ ಮಾಡ್ರಿ, ಕೊಂಬ ಕಟ್ರಿ. ಇವ್ರ ತೋಟದಾಗ ಮಾಡಿದ ಉದ್ದಾಡ್ತಾರ ನಿಮಗಂತೂ ತಿಳಿಸಿನಿ. ವಿಚಾರ ಮಾಡ್ರಿ, ಕಟ್ರಿ. ಇವ್ರ ಎಟ್ಟು ಜಿಗಿದಾಡ್ತಾರ, ಏನು ಉಡ್ತಾರ ಸಣ್ಣ ಬಿಡ್ಬೇಡ್ರಿ. ನಾ ಇನ್ನು ಹೂ ಹರಿದಾಗ ಹೋಗ್ಕಿನ್ರಿ. ಟೈಮ್ ಆಗ್ಯದ. ಜಾ 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 ಯಾರೋ ನೀವು ಇಲ್ಲಿಗೆ ಯಾಕೆ ಬಂದಿದ್ದೀರಿ? ನನ್ನ ಅಪ್ಪಣ ಇಲ್ಲದೆ ನಿಮ್ಮನ್ನು ಯಾರು ಬಿಟ್ಟರು? ಮತ್ತು ಕೋಟೆ ಗೋಡೆ ಒಳಗೆ ಹೇಗೆ ಬಂದಿದ್ದೀರಿ? ಸರಳವಾಗಿ ಹೇಳಿರಿ, ಇಲ್ಲವಾದರೆ ಇಲ್ಲಿಯೇ ನಿಮ್ಮ ಆಹುತಿ ಮುಗಿಯುತ್ತದೆ. ಯಾರಪ್ಪನ ಅಪ್ಪಣೆ ಅಲ್ಲ, ನಿಮ್ಮ ಅಪ್ಪನ ಅಪ್ಪಣೆ ಬಾಗಿಲು ತೆರೆದಿದ್ದಾರೆ ನೋಡು. ಅಣ್ಣ, ಹಾಗೆಲ್ಲ ಮಾತನಾಡಬೇಡ, ಶಾಂತನಾಗಣ್ಣ. ಏ ಮನುಷ್ಯರು, ಇಷ್ಟು ಭೀಕರದಿಂದ ಮಾತನಾಡಬೇಕಾದರೆ ನಿಮ್ಮ ಕಾಲಾವಧಿ ಮುಗಿದಂತೆ ತೋರುತ್ತದೆ. ಕಾಲಾವಧಿ ಮುಗಿಸುತ್ತೆ ನನ್ನವರಿಗೆ. ಬೆತ್ತಿನ ಆಶೀರ್ವಾದ ಕೊಡಲು ಬಂದಿದ್ದೇವೆ ಸೈದರೆ, ಬೆತ್ತಿನ ಆಶೀರ್ವಾದ ಕೊಡಲು ಬಂದಿದ್ದೇವೆ. ಆಹಾ, ನಾವು ಯಾರೆಂಬುದನ್ನು ಅರಿತುಕೊಂಡು ಮಾತನಾಡಿರಿ. ಇಲ್ಲವಾದರೆ ನಾವು ಯಾರೆಂಬುದನ್ನು ಅರಿತುಕೊಂಡು ಮಾತನಾಡಿರಿ. ನಾವು ಬರಬೇಕಾದರೆ ಉಕ್ಕಿನ ಗೋಡೆಯನ್ನು ಭಂಡಾರ ಹೊಡೆದು ಉಕ್ಕಿನ ಗೋಡೆಯನ್ನು ಹಕ್ಕಿಯಂತೆ ಹಾರಿ ಬಂದಿದ್ದೇವೆ. ನಡೆಯಲಿ ನಮ್ಮ ನಿಮ್ಮ ಬುದ್ಧಿವಂತಿಕೆಯ ಮಾತಿನ ಮರ್ಮ. ಏ ಮನುಷ್ಯರು, ನಮ್ಮ ಸಲುವಾಗಿ ಮಾಡಿಟ್ಟ ಹಾರ ತುರಾಯಿಗಳನ್ನು ಹಾಕಿಕೊಂಡು ಹೇಗೆ ನಿಂತಿದ್ದಾರೆ ನೋಡಿರಿ. ಸೈದರೆ, ಹುಜೂರ್, ತೆಗೆಯಿರಿ ಆ ಹಾರಗಳನ್ನು. ಆಗಲಿ ಹುಜೂರ್. ಮದುಮಕ್ಕಳಂತೆ ನಿಂತಿದ್ದೇವೆ, ಆದರೆ ಈ ಹೂವಿನ ಹಾರಗಳನ್ನು ತೆಗೆಯುವುದಿಲ್ಲ. ನಿಮ್ಮ ಸತ್ವತನದಿಂದ ಸೋಲಿಸಿ ಹಾರಗಳನ್ನು ತೆಗೆಯಬೇಕು ಸೈದರೆ. कितनी डेंजर है रे बाबा। हाँ, ये बहुत करंट शॉक करता रे जेबा अडमट है। ಎಲ್ಲರೂ ಶಾಂತರಾಗಿರಿ. ಇಂದಿನ ಈ ಸಭೆಯಲ್ಲಿ ನೋಡಿ, ಇವರು ಯಾವ ದೇಶದವರು, ಯಾವ ನಾಡಿನವರು? ನಮ್ಮ ತೋಟದಲ್ಲಿ ಕುದುರೆಗಳನ್ನು ಬಿಟ್ಟು ಹಾಳು ಮಾಡಿದಾರಂತೆ. ಇದನ್ನೆಲ್ಲ ನೋಡಿ ನಮ್ಮ ಮುದ್ದಮ್ಮ ಮುದುಕಿ ಹೇಳಿದ್ದಾಳೆ, ಒಣಗಿದ ಹೂವಿನ ಗಿಡವು ಚಿಗಿತದಂತೆ, ಹಾಳು ಬಾವಿಯಲ್ಲಿ ನೀರು ತರಿಸಿದಾರಂತೆ. ಇದನ್ನೆಲ್ಲ ನೋಡಿ ನಮ್ಮ ಮುದ್ದಮ್ಮ ಮುದುಕಿ ಹೇಳಿದ್ದಾಳೆ, ಇವರನ್ನು ಇಲ್ಲಿಯೇ ಕರೆದುಕೊಂಡು ಬಂದದ್ದು ಒಳ್ಳೆಯದೇ ಆಯ್ತು. ಒಟ್ಟಾರೆ ಇವರ ಸತ್ವ ಪರೀಕ್ಷೆ ನಡೆಯಲಿ ನಮ್ಮ ಮುಂದೆ. ಆಗಲಿ ಹುಜೂರ್, ಇವತ್ತು ನಮ್ಮದು ನಿಮ್ಮದು ಪಗಡಿ ಆಟವೇ ಆಗಲಿ.
ಹಾ ಯುವಕರೇ, ಇವತ್ತು ನಿಮ್ಮದು ಪರಿಚಯ ಹೇಳಿರಿ. ಯಾವುದು ದೇಶದವರು ಮತ್ತು ಯಾವುದು ರಾಜ್ಯದ ಮಕ್ಕಳು ಹೇಳಿರಿ. ಆದರೆ ಇಲ್ಲಿಗೆ ಬರಲು ಕಾರಣವೇನು ಹೇಳಿರಿ. ಸಚ್ಚ ಬೋಲೋ ಸಚ್ಚ. ಹೇಳುತ್ತಾ ಕೇಳರಿಸಿದರೆ ನಾವು ಯಾವ ರಾಜರ ಮಕ್ಕಳಲ್ಲ, ಯಾವ ದೇಸಾಯಿ ಮಕ್ಕಳಲ್ಲ. ನಾಡಗೌಡ ಒಡೆಯನದಂತ ಸತ್ಯವೇಗಿ ಧರ್ಮರಾದಂತ ಅಮೋಘ ಸಿದ್ದೇಶನ ಮಕ್ಕಳು. ನಾಡ ನೋಡಲೆಂದು ಅರ್ಕೇರಿ ಅರಮನೆಯನ್ನು ಬಿಟ್ಟು ಈ ನಿಮ್ಮ ಸ್ಥಾನಕ್ಕೆ ಬಂದಿದ್ದೇವೆ ಸೈದರೆ. ಭಕ್ತರ ಉಪದೇಶಗಳನ್ನು ಕೇಳಿ ಉಪದೇಶಕ್ಕೆ ತಕ್ಕ ಉಪದೇಶ ಕೊಡಲೆಂದು ಭಕ್ತರನ್ನು ಉದ್ಧರಿಸಲೆಂದು ಈ ನಮ್ಮ ಸ್ಥಾನಕ್ಕೆ ಬಂದಿದ್ದೇವೆ ಸೈದರೆ. ಈ ನಮ್ಮ ಸ್ಥಾನಕ್ಕೆ ಬಂದಿದ್ದೇವೆ. ನಿಮ್ಮ ಸತ್ಯ ಧರ್ಮ ಎಷ್ಟಿದೆ ಪರೀಕ್ಷೆ ಮಾಡಲೇಬೇಕು. ಧಾರಾಳವಾಗಿ ಪರೀಕ್ಷೆ ನಮ್ಮ ನಿಮ್ಮ ಸತ್ವತನ ತಿಳಿದೇ ಹೋಗಲಿ. ಧರ್ಮರೇ, ಇವತ್ತು ನಮ್ಮದು ನಿಮ್ಮದು ಪಗಡಿ ಆಟವೇ ಆಗಲಿ. ಆಗಲಿ, ಪಣಕ್ಕಿಟ್ಟ ಪಗಡಿ ಆಟವೇ ಆಗಲಿ. ಯುವಕರೇ, ಪಗಡೆ ಆಟ ಆಡಲು ಸಿದ್ಧರಾಗಿರಿ. ಆದರೆ ಬರೇ ಮಕ್ಕಳ ಪಗಡೆ ಆಟವಾಗಬಾರದು. ನಮ್ಮಿಬ್ಬರ ನಡುವೆ ಪಣಕ್ಕಿಟ್ಟ ಪಗಡೆ ಆಟವಾಗಬೇಕು. ತಿಳಿಯುತ್ತೆ ಧರ್ಮರೇ? ಆಗಲಿ ಆಗಲಿ, ಪಣಕ್ಕಿಟ್ಟ ಪಗಡಿ ಆಟವೇ ಆಗಲಿ. ಏನು ಕಾರಣವಿಲ್ಲ, ಸಿದ್ಧವಾಗಲಿ ಪಗಡಿ ಆಟ. ಸತ್ಯತನದಿಂದ ನುಡಿದಂತೆ ನಡೆದುಕೊಳ್ಳುವುದು ನಮ್ಮ ವಂಶದ ಧರ್ಮ ಸೈದರೆ. ಪ್ರಾರಂಭವಾಗಲಿ ನಮ್ಮ ನಿಮ್ಮ ಪಣಕ್ಕಿಟ್ಟ ಪಗಡಿ ಆಟ. ಆಗಲಿ ಧರ್ಮರೇ, ಕುಳಿತುಕೊಳ್ಳಿರಿ. ಅಬ್ದುಲ್ ರಜಾಕ್, ಈ ಪಗಡಿ ಆಟದಲ್ಲಿ ನಾವು ಗೆದ್ದರೆ ಅವರ ಕುದುರೆಗಳನ್ನು ನಮ್ಮ ಕೈವಶ ಮಾಡಿಕೊಳ್ಳೋಣ. ಒಂದು ವೇಳೆ ಅವರು ಗೆದ್ದರೆ ನಮ್ಮ ಲಾಯದಲ್ಲಿರುವ ಕುದುರೆಗಳನ್ನು ಈ ಧರ್ಮರಿಗೆ ಒಪ್ಪಿಸಿ ಬಿಡೋಣ. ತಿಳಿಯುತ್ತೆ ಧರ್ಮರೇ? ತಡವೇಕೆ, ಸಿದ್ಧವಾಗಲಿ ಸಿದ್ಧರ ಜೋಡಿ ಪಗಡಿ ಆಟ. ಆಗಲಿ ಧರ್ಮರೇ, ಕುಳಿತುಕೊಳ್ಳಿರಿ. ನೋಡ್ರಿ ಚಕ್ರಭಾಷ, ಇವನ್ನು ಕವಡೆಗಳನ್ನು ತೆಗೆದುಕೊಳ್ಳಿರಿ. ಇವನ್ನು ಕೂಲಿಕೆ ಎಸೆದಾಗ ಇದರಲ್ಲಿ 8 ಕವಡೆಗಳು ಬುಡ ಮೇಲಾಗಿ ಬೀಳಬೇಕು. ಇನ್ನುಳಿದ 4 ಕವಡೆಗಳು ಬುಡ ಕೆಳಗಾಗಿ ಬೀಳಬೇಕು. ಇದು ಯಾರ ಆಟದಲ್ಲಿ ಬೀಳುತ್ತದೆ ಅವರೇ ಗೆದ್ದಂತೆ. ಕವಡೆಗಳು ಚಿತ್ತಪಟ್ಟವಾಗಿ ಬಿದ್ದರೆ ಅವರು ಸೋತಂತೆ. ಪ್ರಾರಂಭವಾಗಲಿ ಚಕ್ರಭಾಷ, ಕವಡೆಗಳನ್ನು ತೆಗೆದುಕೊಳ್ಳಿರಿ. साहब साहब जरा ठहरो, अल्लाह को प्रार्थना करते हो. साहब साहब कवಡೆಗಳನ್ನು ಎಸೆಯಿರಿ ಮಧ್ಯದಲ್ಲಿ. भला करो भगवान. ए मुकबिला देख रे, घात हुआ रे. उल्टा पलटा करते रे. ए देख रे, घात हुआ रे. घात हुए मैं सोचा. ए नहीं रे, ना और ना ए ठीक है
ಸೇರಿ ಕವಡಗಳನ್ನು ತೆಗೆದುಕೊಳ್ಳೋಣ. ಆಗಲಿ ತಮ್ಮ. ಕೊಡು ತಮ್ಮ ನನ್ನ ಕೈಯಲ್ಲಿ. ತೆಗೆದುಕೊಳ್ಳೋಣ. ನಾನು ಬಿಡುತ್ತೇನೆ ಕವಡೆಗಳನ್ನು. ದೇವ ಗುರು ಸೋಮಲಿಂಗೇಶ್ವರ ಸರ್ವ ಕಾರ್ಯಕ್ಕೆ ಸದಾ ಅವಕಾಶ ಮಾಡಿಕೊಡುದೇವ. ಸಕಲ ಕಾರ್ಯಗಳಲ್ಲಿ ನಮ್ಮನ್ನು ಜಯ ದೊರಕಿಸಿ ಕೊಡುದೇವ. ಈ ಪಣಕಿಟ್ಟ ಪಗಡಿ ಆಟದಲ್ಲಿ ನಮ್ಮನ್ನು ಜಯಶಾಲಿಗಳನ್ನಾಗಿ ಮಾಡುದೇವ. ಜೈ ಗುರು ಸೋಮಲಿಂಗೇಶ್ವರ. मैं सोचा और गद्या ए घात नहीं रे मैं सोचा है और गद्या ए उल्टा पलटा है रे मैं सोचा रे गद्दे सब दोनों इटको ठहरो ठहरो टेंशन मत करो मैं हूं ना. ಇದೇನು 8 ಕವಡೆಗಳು ಬುಡ ಮೇಲಾಗಿ ಬಿದ್ದಿವೆ. ಎಂತಹ ಗ್ರಹಚಾರ ನಮ್ಮದು. ನಮ್ಮ ಲಾಯದಲ್ಲಿರುವ ಕುದುರೆಗಳನ್ನು ಈ ಧರ್ಮರ ಕೈವಶವಾದವು. ಧರ್ಮ ಸೇವಕರೇ, ಈ ನಮ್ಮ ಕುದುರೆಗಳನ್ನು ಈ ಧರ್ಮನೇ ಒಪ್ಪಿಸಿರಿ. ಅಬ್ದುಲ್ ರಜಾಕ್, ನಾವು ಸೋತೆವು. ಮತ್ತೊಂದು ಉಪಾಯ ತಿಳಿಸು. ಆಗಲಿ ಹುಜೂರ್. ए मुकबूलिया गोल गुम्मट देखे क्या? गोल गुम्मट बीजापुर में है. गोल गुम्मट देखे क्या? बीजापुर ने मिर्जी में गंडक घंटे का एक छोटा है ना? ये नहीं रे, बीजापुर में है. बीजापुर में मोटा 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 है रे. ये देखे क्या? कोली में कोली. हाँ हाँ हाँ, कोली में कोली. कोली में कोली, कोली में कोली, अंदर कोली में. येड़ सरकिन बलि है. नहीं एक नहीं रे, बलि है रे, बलि. जा लेके जा. जा जा रिक्शा में जा. जा जा. रिक्शा में पंचर हो गए रे. क्या हो गया? पंचर है. टुस्पा हो गई है गया. हाँ टोंगे में जा. टांगा टांगा हाँ हाँ जा. चलो हाँ जल्दी जा. ये है ना? हाँ हाँ है. हाँ ठीक है, पकड़ो. ರಾಜ ರೇ, ಬಲಿಯನ್ನು ತೆಗೆದುಕೊಳ್ಳಿರಿ. ಧರ್ಮರೇ, ತೆಗೆದುಕೊಳ್ಳಿರಿ ಈ ಬಲಿಯನ್ನು. ಇದರಿಂದ ಪಾರಾಗಿ ಬರಬೇಕು, ಅಂದರೆ ನಿಮ್ಮ ಪರಾಕ್ರಮ ತಿಳಿಯುತ್ತದೆ. ಚಕ್ರವಚ ತಮ್ಮ ಬಿಳಿಯಣಿಸಿದ್ದ, ನಾನು ಹೋಗುತ್ತೇನೆ ಬಲಿಯಲ್ಲಿ. ತೆಗೆದುಕೊಳ್ಳೋಣ. ಬಲಿಯಿಂದ ಪಾರಾಗೋದು ಕಠಿಣವಾಯ್ತು ತಮ್ಮ, ಕಠಿಣವಾಯ್ತು. ತಮ್ಮ ಬಿಳಿಯಣಿಸಿದ್ದ, ಬಲಿಯಿಂದ ಪಾರಾಗೋದು ಕಠಿಣವಾಯ್ತು ತಮ್ಮ, ಕಠಿಣವಾಯ್ತು. ತಡೆಯಣ್ಣ, ಭಂಡಾರ ಹೊಡೆಯುತ್ತೇನೆ. ಜೈ ಗುರು ಸಂಬಂಧೇಶ್ವರ. क्या हुआ रे? अरे क्या हुआ रे? पकड़ रे. मैं बलि में मैं. क्या हो गया रे? ऐसा क्यों कर रहे रे? नको रे, क्या है ऐसा? ये कौन आदमी है रे?
यार ये बाबा ये बहुत बड़ा साधु है ಸೈದರೆ ಮತ್ತೇನು ಹೇಳಿದ್ರೆ ಸೈದರೆ ಹಾ ಇವರೆಂತ ಸತ್ಯ ಧರ್ಮರಿದ್ದಾರೆ ನಮ್ಮ ನಾಡಿನಲ್ಲಿ ಸೈದರೆ ಇದುವರೆಗೂ ಪರೀಕ್ಷಿಸಿದು ತಪ್ಪಾಯಿತು ಧರ್ಮರೇ ನಮ್ಮನ್ನು ಕ್ಷಮಿಸಿರಿ ಕಲ್ಯಾಣವಾಗಲಿ ಹಾ ಸೈನಿಕರೇ ಆ ನಮ್ಮ ಕುದುರೆ ಹಣಿ ಮೇಲೆ ಏನೇನು ಬರಿದೆ ಓದಿ ನೋಡಿರಿ ಆಗಲಿ ಹುಜೂರ್ ಕೈಲಾಸದಿಂದ ಇಳಿದು ಬಂದಂತ ಸತ್ಯಯೋಗಿ ಧರ್ಮರಾದಂತ ಶ್ರೀ ಅರ್ಕೆರೆ ಮೋಕ್ಷಿದ್ದರ ಕುದುರೆಗಳು ಹಾ ಇರಲಿ ಧರ್ಮರೇ ಈ ನಮ್ಮ ಕುದುರೆಗಳನ್ನು ನೋಡಿರಿ ಈ ಕುದುರೆ ಹೊಟ್ಟೆಯಲ್ಲಿ ಮೇವು ನೀರಿದೆ ಆ ಕುದುರೆ ಹೊಟ್ಟೆಯಲ್ಲಿ ಮರಿದೆ ಯಾವುದರಲ್ಲಿ ಏನಿದೆ ಸತ್ಯವಾಗಿ ಹೇಳಿರಿ ಸತ್ಯವಾಗಿ ಹೇಳುತ್ತವೆ ಚಿತ್ತಿಟ್ಟು ಕೇಳಲು ಸೇದರೆ ಏನಾದ ಕುದುರೆ ಹೊಟ್ಟೆಯಲ್ಲಿ ಬರೀ ಮೇವು ನೀರಿದೆ ಬಟ್ಟ ಬಿದ್ದ ಕುದುರೆ ಹೊಟ್ಟೆಯಲ್ಲಿ ಪಂಚ ಕಲ್ಯಾಣ ಮರಿ झूठ ಬಡ್ಡ ಬಿದ್ದ ಕುದುರೆ ಹೊಟ್ಟೆಯಲ್ಲಿ ಪಂಚ ಕಲ್ಯಾಣ ಮರಿ ಇದೆ ಎಂದು ಹೇಳಿದಿರಿ ಎಲ್ಲಿದ್ದ ಕುದುರೆ ಹೊಟ್ಟೆಯಲ್ಲಿ ಬರೀ ಕಡಬ ಪಾಣಿ ಇದೆ ಎಂದು ಹೇಳ್ತಿರಲ್ಲ ಸಬ್ झूठ ಸುಳ್ಳಂದರೆ ಕೊಯ್ದು ನೋಡರಿ ಸೈದರೆ ಅಬ್ದುಲ್ ರಜಾಕ್ ಕಾಜಿ ಮಲ್ಲನನ್ನು ಬರ ಮಾಡು ಬೇಗನೆ ಈ ಕುದುರೆಗಳನ್ನು ಕೊಯ್ದು ನೋಡಬೇಕು ಅಂದರೆ ಇವರಲ್ಲಿ ತಿಳಿಯುವುದು ಯಾವ ಪವಾಡಗಳು ಜೈ ಗುರು ಸ್ವಾಮಿ ಲಿಂಗೇಶ್ವರ ಎಂದು ಹೇಳಿದರು ನನಗ್ಯಾಕೋ ಎಳಗಣ ಬಲ ವಿಪರೀತ ತೊಡಕಾಗುತ್ತದೆ ಹಾ ಅಲ್ಲಿ ಯಾರೋ ಓಡುತ್ತಾ ಬಂದರಲ್ಲ ಅವನು ಹೌದು ಸಿದ್ಧನೇ ಇರಬೇಕು ಅಣ್ಣ ಮಾದಣ್ಣ ಯಾಕೆ ತಮ್ಮ ಏನಾಯ್ತು ಮಾದುಲಿಂಗಣ್ಣ ತಂದೆಯಲ್ಲಿದ್ದೇನೆ ಬೇಗನೆ ಹೇಳಣ್ಣ ನಂತರ ಎಲ್ಲ ವಿಷಯಗಳನ್ನು ತಿಳಿಸುವೆನೆ ತಮ್ಮ ತಂದೆಯಂತೂ ಎಲ್ಲಿರುವನೋ ನನಗಂತೂ ಗೊತ್ತಿಲ್ಲ ಏನ ಗುರುವಿನ ಮನೆಯಲ್ಲಿ ಇರುವನೋ ಏನ ಅರ್ಕೇರಿ ಅರಮನೆಯಲ್ಲಿ ಇರುವನು ಅಥವಾ ಕಿಲ್ಲಾರ ಹಿಂದಿರುವನೋ ನೋಡುತ್ತಮ್ಮ ಆಗಲಿ ಅಣ್ಣ ನಾನು ನೋಡಿ ಬರುವವರೆಗೆ ನೀನು ಇಲ್ಲೇ ಇರಬೇಕು ಅಣ್ಣ ಆಗಲಿ ತಮ್ಮ ಶಿವ 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 ಏನು ಮಾಡಲಿ ಇಲ್ಲೊಂದು ಸುಳ್ಳು ಹೇಳಿದನು ಇನ್ನು ಮುಂದೆ ನನ್ನ ಗತಿ ಅಂತೋ ಏನು ನಾನೇನು ತಂದೆ ಅಂತ ಅಗಲುವ ಹೊತ್ತು ಬಂತು ತಮ್ಮಂದಿರು ನನ್ನ ಮಾತು ಕೇಳುವುದರಿಂದ ಬಹಳ ಸಂತೋಷವಿತ್ತು ಆದರೆ ಇನ್ನು ಮೇಲೆ ನನ್ನ ಗತಿ ಅಂತಾಗುವುದೋ ಏನು ಇರಲಿ ತಂದೆಯ ದಯ ಹೊಂದಿದ್ದರೆ ಸಾಕು ತಂದೆಯ ಹಾಕಿದ ಕಟ್ಟಳೆ ಕಡೆಗಣಿಸುತ್ತ ಪಾರಾಗುವೆ ಮಾದುಲಿಂಗಣ್ಣ ತಂದೆಯನ್ನು ಎಲ್ಲಿ ಬಚ್ಚಿಟ್ಟಿದ್ದೆ ಇಡು ನೀನು ನಮ್ಮ ಮನೆ ಕಾರ್ಬಾರವನ್ನು ಮಾಡಿಕೊಂಡು ಹೋಗುದ್ರಾಗ ಇನ್ನೊಂದು ಕಡೆ ಕಾರ್ಬಾರವನ್ನು ಮಾಡಿದೆಯಲ್ಲ ಹೊರಡು ನಮ್ಮ ಮನೆ ಬಿಟ್ಟು ಹೊರಡು ಅಯ್ಯೋ ಶಿವ ಶಿವ ಹೊಡೆತಮ್ಮ ಹೊಡೆಯಪ್ಪ ನಿನ್ನ ಅಣ್ಣನ ಋಣ ತೀರಿಸಿದಲ್ಲ ತಮ್ಮ ಹೊಡೆಯಪ್ಪ ಹೊಡೆ ಬಿಳಿ ಎಣಿಸಿದ್ದನನ್ನ ಕರೆದುಕೊಂಡು ಬಂದು ನಿನಗೆ ಹೊಡೆದು ಹೊರಗೆ ಹಾಕುತ್ತೇನೆ ಅಪ್ಪ ತಂದೆ ತಂದೆ ಮಗು ಮಾಚಿದ್ದ ಅಪ್ಪ ಹೌದು ಚಿದನು ನನ್ನ ಮನಪೂರ್ವಕವಾಗಿ ಹೊಡೆದ
ಹೋದನಪ್ಪ ಅಣ್ಣನ ಋಣ ತೀರಿಸಿ ಹೋದನಪ್ಪ ಅಣ್ಣನ ಋಣ ತೀರಿಸಿ ಹೋದನಪ್ಪ ಮಗು ನಿನಗೆ ಬೀಳುವ ಪೆಟ್ಟು ನನಗೆ ಬಿದ್ದುವ ನೋಡು ಮಗು. ಅಯ್ಯೋ ಶಿವ ಶಿವ ಮಗು ಹೌದು, ಸಿದ್ಧನ ಹೊಡೆತಕ್ಕೆ ನೀನು ತಾಳುವುದಿಲ್ಲ. ಅದು ಮಾಯ ರೂಪದಿಂದ ಬೆನ್ನು ಕೊಟ್ಟಿದೆ. ಅಯ್ಯೋ ಶಿವ ಶಿವ ತಂದೆ, ನಾನು ಏನು ಹೇಳಿದ್ದರೂ ಕೇಳಲಿಲ್ಲ. ಬೆನ್ನು ಬೀಜ ಬೇಡವೆಂದರೂ ಕೇಳದೆ ಒಯ್ದಿ. ಅದರ ಫಲ ಈಗ ತಲುಪಿತು ಮಗು ಮಾಸಿದ್ದೇಶ. ಅಳಬೇಡ ಮಗು ಮಾಸಿದ್ದೇಶ, ಅಳಬೇಡ. ಇನ್ನು ಮೇಲೆ ಇಲ್ಲಿ ನಿನ್ನ ಸಿದ್ಧಾಟಿಗೆ ನಡೆಯುವುದಿಲ್ಲ ಮಗು. ಎಂದಿಗೆ ನಾನು ನೀನು ಆಗಲು ಹೊತ್ತು ಬಂತು ಮಗು, ಹೊತ್ತು ಬಂತು. ಎಲ್ಲಿಗೆ ಹೋಗಲಿ ತಂದೆ, ಈ ನಿಮ್ಮ ಪುತ್ರನ ಋಣ ತೀರಿತೇನಪ್ಪ. ನಾನು ಹೋಗುವ ದಾರಿ ಯಾವುದು, ನನ್ನ ಸ್ಥಾನ ಯಾವುದು, ಎಲ್ಲಿಗೆ ಹೋಗಣ್ಣುವಿರಿ ನಾನು ಅಲ್ಲಿಗೆ ಹೋಗುವೆನು ತಂದೆ. ನನ್ನಲ್ಲಿಗೆ ಬರ್ತಾ ಇರುವಪ್ಪ ತಂದೆ, ಬರ್ತಾ ಇರುವಪ್ಪ. ಚಿಂತಿಸಬೇಡ ಮಗು, ಚಿಂತಿಸಬೇಡ. ಕೈಲಾಸದಲ್ಲಿ ತಂದೆ ಕೊಟ್ಟಂತ ದಿವ್ಯ ವರ ಪ್ರಸಾದ ಗಂಟು ನಿನಗೆ ಒಪ್ಪಿಸುತ್ತೇನೆ ಮಗು. ನೀನು ಇಚ್ಛಿಸಿದ ವರಗಳು ಪ್ರಸಾದದಲ್ಲಿ ಅಡಕವಾಗಿವೆ. ಹೋಗು ಮಗು, ನಿನ್ನ ತಾಯಿಯಿಂದ ಅರ್ಕೇರಿ ಅರಮನೆಯಲ್ಲಿ ನಿಮ್ಮ ತಾಯಿಯಿಂದ ಪ್ರಸಾದ ಗಂಟು ಪಡೆದುಕೊಂಡು ಹೋಗು ಮಗು, ಹೋಗು. ತಂದೆ ಎಲ್ಲಿಗೆ ಹೋಗಲಿ ತಂದೆ, ಈ ನಿಮ್ಮ ಪುತ್ರನ ಋಣ ತೀರಿತೇನಪ್ಪ, ಋಣ ತೀರಿತೇನಪ್ಪ. ನೀನು ಹೋಗುವ ದಿಕ್ಕು ಗಂಗೆನಾಡು ಇಟ್ಟ ಗ್ರಾಮ. ಅಲ್ಲಿಯೇ ನೆಲೆಸು, ಅಲ್ಲಿರುವ ಭಕ್ತರೊಡಗೂಡು ಮಾಸಿದ್ದೇಶ, ಅಲ್ಲಿರುವ ಭಕ್ತರೊಡಗೂಡು ಮಾಸಿದ್ದೇಶ. ಅಪ್ಪ ನನ್ನಲ್ಲಿಗೆ ಬರ್ತಾ ಇರಪ್ಪ ತಂದೆ, ಬರ್ತಾ ಇರು. ನನ್ನ ನಿನ್ನ ಇದೇ ಕಡಿಯ ಭೇಟಿಯನಪ್ಪ, ಕಡಿಯ ಭೇಟಿಯನಪ್ಪ ತಂದೆ. ನನ್ನ ನಿನ್ನ ಋಣ ತೀರಿತೇನಪ್ಪ, ಋಣ ತೀರಿತೇನಪ್ಪ. ಬರುವೆನು ಮಗು ಮಾಸಿದ್ದೇಶ, ಬರುವೆ. ನನ್ನ ನಿನ್ನ ಭೇಟಿ ಮಾಯದಿಂದಾಗಲಿ. ಅಪ್ಪ ನಾನಿನ್ನು ಆಗಲಿ ಪರದೇಶಿ ಆದನಲ್ಲಪ್ಪ, ನಿನ್ನನ್ನು ಆಗಲಿ ಪರದೇಶಿ ಆದನಲ್ಲಪ್ಪ. ನಾನು ಪರದೇಶಿ ಪರದೇಶಿ ಆದೇನಪ್ಪ, ಪರದೇಶಿ ಆದನಲ್ಲಪ್ಪ ತಂದೆ. ನಿನ್ನನ್ನು ಬಿಟ್ಟು ಹೇಗಿರಬೇಕು ತಂದೆ, ಹೇಗಿರಲಪ್ಪ. ನಿನ್ನನ್ನು ಬಿಟ್ಟು ಹೇಗಿರಲಪ್ಪ.